Namaste. In the last session, we discussed about the mutations. So today we are going to discuss about the eugenics. That is nothing but the human genetics, where we study or analyze the genetic character and their aspects, like the genetic improvements among the humans. So they are included in that one. So that's why we call them the improvement of these human beings by the genetic characters is called as the eugenics. So this eugenics has been given by the Sir Francis Galton, is called as the father of eugenics. So the name eugenics was derived from the Greek word that refers to the eugenes refers to the well-born. So eugenics ಅಂದರೆ ಜೆನೆಟಿಕಲ್ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ನಾವು ಅನಾಲಿಸಿಸ್ ಮಾಡ್ತಕ್ಕಂಥದ್ದು ಅಥವಾ ಸ್ಟಡಿ ಮಾಡ್ತಕ್ಕಂಥದ್ದು, ಮತ್ತು ಆ ಹ್ಯೂಮನನ್ನು ಅದೇ ಜೆನೆಟಿಕ್ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಇಂಪ್ರೂವ್ ಮಾಡ್ತಕ್ಕಂಥದ್ದನ್ನು ನಾವು ಯೂಜೆನಿಕ್ಸ್ ಅಂತ ಕರಿತೀವಿ. ಓಕೆ, ಸೊ ಇದನ್ನು ಯೂಜೆನಿಕ್ಸ್ ಅನ್ನೋ ಒಂದು ವರ್ಡನ್ನು ಗ್ರೀಕಿಂದ ತಗೊಂಡಿರ್ತಕ್ಕಂಥದ್ದು, ಗ್ರೀಕ್ ವರ್ಡ್ ಇದು. ಸೊ ಯೂಜೀನ್ಸ್ ಅಂದರೆ ವೆಲ್ ಬಾರ್ನ್ ಅಂತ ಅರ್ಥ. ದಟ್ಸ್ ವೈ ದ ಫಾದರ್ ಆಫ್ ದಿಸ್ ಯೂಜೆನಿಕ್ಸ್ ಇಸ್ ನೌನ್ ಆಸ್ ದ ಸರ್ ಫ್ರಾನ್ಸಿಸ್ ಗಾಲ್ಟನ್. ಸೊ ಈ ಒಂದು ಯೂಜೆನಿಕ್ಸಲ್ಲಿ ಅಥವಾ ಹ್ಯೂಮನ್ ಜೆನೆಟಿಕ್ಸಲ್ಲಿ ಯೂಸ್ ಮಾಡ್ತಕ್ಕಂಥ ಮೆಥಡ್ಸ್ ಏನು ಅಥವಾ ಡಿವೈಸಸ್ ಏನಪ್ಪ ಅಂದರೆ, ದಟ್ ಈಸ್ ದ ಡಿವೈಸಸ್ ಆರ್ ದ ಮೆಥಡ್ಸ್ ಇನ್ವಾಲ್ವ್ಡ್ ಇನ್ ದ ಯೂಜೆನಿಕ್ಸ್ ಆರ್ ಆ್ಯಂಡ್ ದ ಹ್ಯೂಮನ್ ಜೆನೆಟಿಕ್ಸ್ ಈಸ್ ದ ಪೆಡಿಗ್ರಿ ಅನಾಲಿಸಿಸ್ and then statistical analysis and then human karyotyping. Okay, so let us deal in detail about the very important one is the pedigree analysis. So pedigree analysis andre it is the study of family history about the inheritance of a particular trait provides an alternations. ಅಂದರೆ ಒಂದು ಪೇರೆಂಟಿಂದ ಇನ್ನೊಂದು ಪೇರೆಂಟಿಗೆ ಬರ್ತಕ್ಕಂಥ ಪರ್ಟಿಕ್ಯುಲರ್ ಟ್ರೈಟನ್ನು ನಾವು ಒಂದು ಫ್ಯಾಮಿಲಿ ಹಿಸ್ಟ್ರಿ ಬೇಸ್ ಮೇಲೆ ಸ್ಟಡಿ ಮಾಡ್ತಕ್ಕಂಥದ್ದನ್ನ ನಾವು ಪೆಡಿಗ್ರಿ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಪೆಡಿಗ್ರಿ ಅನಾಲಿಸಿಸ್ ಇಸ್ ದ ಅನಾಲಿಸಿಸ್ ಆಫ್ ಟ್ರೈಟ್ಸ್ ಆಫ್ ಸೆವರಲ್ ಜನರೇಷನ್ ಆಫ್ ಎ ಫ್ಯಾಮಿಲಿ. ಸೊ ಈ ಒಂದು ಪೆಡಿಗ್ರಿ ಅನಾಲಿಸಿಸಲ್ಲಿ ವಿ ಯೂಸ್ ಸಮ್ ಆಫ್ ದ ಸಿಂಬಲ್ಸ್. ಆ ಸಿಂಬಲ್ಸ್ ಯಾವ ರೀತಿ ಇರ್ತವೆ ಅಂತ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಸಿಂಬಲ್ಸ್ ಬಗ್ಗೆ ನಾವೀಗ ಮಾತಾಡೋಣ. ಸೊ ಫಸ್ಟ್, ದ ನಾರ್ಮಲ್ ಮೇಲ್ ಈಸ್ ಇಂಡಿಕೇಟೆಡ್ ಬೈ ದ ಸ್ಕ್ವೇರ್, empty square, and the norm of female can be indicated by the circle, and then the connectivity between male and the female, normal male and normal female, is indicates the mating or a marriage, and then by mating it produces an offspring. Means from left to right we indicate the order of the siblings that are born by a chronological orders. So ಯಾವ ಆರ್ಡರ್ಲಿ ಅವು ಹುಟ್ಟಿದಾವೆ ಅನ್ನೋದನ್ನು ಲೆಫ್ಟ್ ಇಂದ ರೈಟ್ಗೆ ಹೇಳ್ತಾ ಬರ್ತೀವಿ. ಸೊ ಮೇಲ್ ನಾರ್ಮಲನ್ನು ಸ್ಕ್ವೇರಲ್ಲಿ, ನಾರ್ಮಲ್ ಫೀಮೇಲನ್ನು ರೌಂಡ್ ಸರ್ಕಲಲ್ಲಿ, ಆ್ಯಂಡ್ ದೆನ್ ಇವೆರಡರ ಮಧ್ಯೆ ಒಂದು ಕನೆಕ್ಟಿವಿಟಿ ಬ್ರಿಡ್ಜನ್ನು ಹಾಕಿದರೆ ಅದನ್ನ ನಾವು ಮೇಟಿಂಗ್ ಅಂತ ಕರಿತೀವಿ. ಇದರಿಂದ ಬರ್ತಕ್ಕಂಥ ಪ್ರೋಜನಿಸ್ನ ನಾವು ಸಿಬ್ಲಿಂಗ್ಸ್ನ ಕ್ರೋನಾಲಜಿಕಲ್ ಆರ್ಡರ್ಲಿ ಈ ರೀತಿ ಬರಿತೀವಿ. ಸೊ ಲೆಫ್ಟ್ ರೋ ರೈಟ್ ನಾವು ಇದನ್ನು ನೋಡ್ತೀವಿ. ಸೊ ಹಾಗಾದರೆ ಸೆಕ್ಸ್ ಅನ್ಸ್ಪೆಸಿಫೈಡ್ ಅಂದರೆ ಟ್ರಾನ್ಸ್ಜೆಂಡರ್ ಇರ್ಬೋದು, ಅಥವಾ ನಮಗೆ ಪರ್ಟಿಕ್ಯುಲರ್ ಸೆಕ್ಸ್ ಮೇಲ್ ಅಥವಾ ಫೀಮೇಲ್ ಅಂತ ಗೊತ್ತಾಗ್ತಿಲ್ಲ ಅದರಲ್ಲಿ ಅನ್ನೋದಾದರೆ ದಟ್ ಈಸ್ ಸೆಕ್ಸ್ ಅನ್ಸ್ಪೆಸಿಫೈಡ್ ಅಂತ ರಾಂಬಸಲ್ಲಿ ಬರಿತೀವಿ. ಆ್ಯಂಡ್ ದೆನ್ in case monozygotic twins ಹುಟ್ಟಿದರೆ, the twins which are of the monozygotic that can be indicated by the crossing that produces the progenies with the cross bridge between those two progenies. ಎರಡರ ಮಧ್ಯದಲ್ಲೂ ಒಂದು ಕ್ರಾಸ್ ಬ್ರಿಡ್ಜ್ ಅನ್ನು ಕೊಡ್ತೀವಿ. ಅದೇ ಡೈಸೈಗೋಟಿಕ್ ಆದರೆ there will be no cross bridge between the progenies. ಇಲ್ಲಿ ನೋಡಿ, ಸೊ ಇಲ್ಲಿ ಪ್ರೋಜೆನಿಸ್ ಮಧ್ಯದಲ್ಲಿ ನಾವು ಕ್ರಾಸ್ ಬ್ರಿಡ್ಜ್ ಅನ್ನು ಅಥವಾ ಕನೆಕ್ಟಿಂಗ್ ಬ್ರಿಡ್ಜ್ ಅನ್ನು ಹಾಕಿಲ್ಲ, ಬಟ್ ಇಲ್ಲಿ ಕನೆಕ್ಟಿಂಗ್ ಬ್ರಿಡ್ಜ್ ಇದೆ. ಸೊ ಕನೆಕ್ಟಿಂಗ್ ಬ್ರಿಡ್ಜ್ ಮಧ್ಯದಲ್ಲಿ ಇದೆ ಅಂದರೆ ದಟ್ ಈಸ್ ಮಾನೋಜೈಗೋಟಿಕ್. ಕನೆಕ್ಟಿಂಗ್ ಬ್ರಿಡ್ಜ್ ಇಲ್ಲ ಅಂದರೆ ಅದು ಡೈಸೈಗೋಟಿಕ್. ಇನ್ ಕೇಸ್ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಇಂಡಿವಿಜುವಲ್ಸ್ ಏನಾದ್ರು ಅಫೆಕ್ಟೆಡ್ ಆಗಿದೆ ಅಂದರೆ, ಇಲ್ಲಿ ನಾವು ಎಂಟಿ ಸರ್ಕಲ್ ಎಂಟಿ ಸ್ಕ್ವೇರ್ನ ನೋಡಿದ್ವಿ ಮೇಲ್ ಆ್ಯಂಡ್ ಫೀಮೇಲಲ್ಲಿ, ಬಟ್ ಇಲ್ಲಿ ಇಂಡಿವಿಜುವಲ್ಸ್ ಏನಾದ್ರು ಅಫೆಕ್ಟ್ ಆಗಿದೆ ಅಂದರೆ ಅದನ್ನು ಫಿಲ್ ಅಪ್ ಮಾಡಿರ್ತೀವಿ. ಸೊ ಫಿಲ್ಡ್ ಸ್ಕ್ವೇರ್ ಆ್ಯಂಡ್ ಫಿಲ್ಡ್ ಸರ್ಕಲ್ ಆರ್ ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಅಂತ ತೋರಿಸ್ತವೆ. ಸೊ ಇನ್ ಕೇಸ್ ಅವು ಆಟೋಸೋಮಲ್ ರಿಸೆಸಿವ್ ಕ್ಯಾರೆಕ್ಟರ್ಗೆ ಹೆಟರೋಜೈಗಟ್ಸ್ ಆಗಿ ತೋರಿಸ್ತಾ ಇದ್ದಾವೆ ಅಂದರೆ ಕ್ಯಾರಿಯರ್ ಆಗಿದ್ದಾವೆ ಅಂದರೆ ವಿ ಕ್ಯಾನ್ ಇಂಡಿಕೇಟ್ ಹಾಫ್ ಸರ್ಕಲ್ ಅಥವಾ ಹಾಫ್ ಸ್ಕ್ವೇರ್ನ ಶೇಡ್ ಮಾಡಿ ತೋರಿಸ್ತೀವಿ. ಸೊ ಕ್ಯಾರಿಯರ್ ಆಫ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಕ್ಯಾರೆಕ್ಟರ್, ಇದು ನಾವು ಮೇಲೆ ಮಾತಾಡಿದ್ದು ಆಟೋಸೋಮಲ್ ಆಯಿತು, ಈಗ ಮಾತಾಡ್ತಿರೋದು ಸೆಕ್ಸ್ ಲಿಂಕ್ಡ್. ಸೊ ದ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಕ್ಯಾರೆಕ್ಟರ್ ಎಸ್ಪೆಷಲಿ ಇಟ್ ಈಸ್ ಶೋಯಿಂಗ್ ಮೀನ್ಸ್ ದ ಕ್ಯಾರಿಯರ್ ಫೀಮೇಲ್ ವಿಲ್ ಬಿ ಇಂಡಿಕೇಟೆಡ್ ಲೈಕ್ ದಿಸ್. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ symbols we use in the pedigree analysis. Along with that we can come up with some of the other important pedigree symbols like the square with the dot shade at the line crossed, or even the diagonal ಅಂತ ಏನು ಕರಿತೀವಿ ಆ ರೀತಿ ಡಯಾಗ್ನಲ್ ರೀತಿಯಲ್ಲಿ ಬಂದಿರತಕ್ಕಂಥದ್ದನ್ನ ಡೆತ್ ಆಫ್ ಎನ್ ಇಂಡಿವಿಜುವಲ್ ಇಂಡಿಕೇಟ್ ಮಾಡುತ್ತೆ.
if it is aborted or a stilt birth ಅಂದರೆ ಬಿಫೋರ್ ಬರ್ತ್ ಅದನ್ನು ನಾವೇನಾದ್ರು ತೆಗಿತಾ ಇದ್ರೆ ಅಥವಾ ಪ್ರೀಮೆಚೂರ್ ಬರ್ತ್ ಆಗಿದ್ರೆ, ಸೊ ಅಲ್ಲಿ ಸೆಕ್ಸ್ ಅನ್ಸ್ಪೆಸಿಫೈಡ್ ಇದ್ದರೆ ವಿ ಯೂಸ್ ಲೈಕ್ ದಿಸ್ ಸಿಂಬಲ್. ಆ್ಯಂಡ್ ದೆನ್ if the relation in between the consanguineous marriage indicates that the double connecting bridges between the square and the circle, that means consanguineous marriage means very close relation ಅಲ್ಲಿ ಮದುವೆ ಆಗಿರ್ತಕ್ಕಂಥದ್ದು. ಸೊ ಇಟ್ ಈಸ್ ಅ consanguineous marriage means the marriage between the very close relatives, and then this indicates the parent with male child is get affected or a disease. So ಇದು ಮೇಲ್ ಚೈಲ್ಡ್ ಅನ್ನು ಇಂಡಿಕೇಟ್ ಮಾಡುತ್ತೆ. Parent male and female are crossed and produce a progeny called male, but it is shaded means it indicates the affected individual in the progeny as a male. So this rhombus inside that we can see the 5 as a number that indicates the 5 unaffected offsprings. So these are very few important pedigree symbols we used in the analysis of the pedigree charts to study the family history. Thank you. So then we come across this the genetic disorders. So in the human genetics we will come across with some of the genetic disorders, that is the changes in the genetic compositions or a genome that leads to the expression of the different characters that especially leads to the diseases. In that we come across with the chromosomal disorders and the Mendelian disorders. So here the Mendelian disorders we are going to deal. So first we will come across with the color blindness. So color blindness means it is a person fail to identify the particular colors like the red or a green or a blue. So if the person fails to identify the red color, it is called protonophia. If the person fails to identify the green color, it is called deuteronophia. If the person fails to identify the blue color, it is called tritanophia. That will be studied by an Ishihara charts. So this color blindness, if you come across with the Mendelian genetics, so the color blindness is one of the disease or a disorder which is X-linked. Hence it is called sex-linked disease. So it is because of the sex-linked inheritance the color blindness will be transferred from parents to offspring. So this is of the recessive kind. Means ಇಲ್ಲಿ ನಮಗೆ ರಿಸೆಸಿವ್ ಇದ್ರೆ ಮಾತ್ರ ಎರಡು ಪೇರೆಂಟಿಂದನೂ ಕೂಡ ಒಂದೊಂದು ಜೀನ್ಸ್ ಬಂದ್ಬಿಟ್ಟು ಆಫ್ಸ್ಪ್ರಿಂಗಲ್ಲಿ ಎರಡೂ ಸೇರಿ ರಿಸೆಸಿವ್ ಇದ್ರೆ ಮಾತ್ರ ಇಲ್ಲಿ ನಮಗೆ ಕಲರ್ ಬ್ಲೈಂಡ್ನೆಸ್ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಅರ್ಥ. ಸೊ ಇಟ್ ಇಸ್ ಅ ಸೆಕ್ಸ್ ಲಿಂಕ್ಡ್, ಅಂದರೆ ಎಕ್ಸ್ ಕ್ರೋಮೋಸೋಮ್ ಅಥವಾ ವೈ ಕ್ರೋಮೋಸೋಮ್ ಅಲ್ಲಿ ಇರಬೇಕು, ಬಟ್ ಇದು ಎಕ್ಸ್ ಕ್ರೋಮೋಸೋಮ್ ಮೇಲೆ ಇರುತ್ತೆ, ಹಾಗಾಗಿ ಇಟ್ ಇಸ್ ಎಕ್ಸ್ ಲಿಂಕ್ಡ್ ಆ್ಯಂಡ್ ಇಟ್ ಶೋಸ್ ದ ಎಕ್ಸ್ ಲಿಂಕೇಜ್ ಆ್ಯಂಡ್ ಇಟ್ ಈಸ್ ಆಫ್ ದ ರಿಸೆಸಿವ್, ಅಂದರೆ ಎರಡೂ ಕ್ರೋಮೋಸೋಮ್ ಮೇಲೂ ಕೂಡ, ಅಂದರೆ ಇನ್ ಫೀಮೇಲ್ ಇಟ್ ಹ್ಯಾಸ್ ಟು ಬಿಯರ್ ದ 2 genes on the same X chromosomes, but in the male it is enough to have the one, because male is composed of X and Y chromosome. ಹಾಗೆ ಇದು ಎಕ್ಸ್ ಅಲ್ಲಿ ಒಂದೇ ಒಂದು ಇದ್ರೂ ಸಾಕು, ಆಟೋಮೆಟಿಕಲಿ ಇಟ್ ವಿಲ್ ಎಕ್ಸ್ಪ್ರೆಸ್ ಇಟ್ಸ್ ಕ್ಯಾರೆಕ್ಟರ್. ಬಟ್ ದಟ್ ಈಸ್ ದ color blindness is due to the mutation on the X chromosome. Usually it occurs in 8% of male and the 0.4% in the females. See, this is the recessive allele present in the present on the X chromosome, but another is a normal X chromosome. So that is acts as a carrier female, and these X chromosomes are bearing 2 recessives. So hence that will be an affected, that means it is the color blind female, and in the male it is enough to get the color blindness because only one X chromosome is enough, because in the male we can see the heterozygosity condition. So hence that will be affected male. So out of the if the male and female are carrier, we can see the female child will be also affected. But if the female is carrier, male is normal, we can expect one of the progeny as an, especially the male progeny should be an color blinded. So you can cross it by taking the different combinations of the parents. So you can take the carrier male, carrier female, affected male and the carrier female, or you can take the affected female and the affected male, or you can take the normal male, affected female, normal male, or affected carrier female. Likewise, various combination of the parent you can take and cross, so you can obtain these type of the phenotypical character based on this genotypic composition. So this is about the color blindness. Coming to another type of sex-linked recessive inheritance is the hemophilia. So hemophilia means, hemo means the blood and philia means to love. So here
the single protein, that is the part of a cascade of the protein, ಅಂದರೆ ಕಂಟಿನ್ಯೂಸ್ ಚಾನಲ್ ಅಂತ ಏನು ಕರಿತೀವಿ, that continuous channel of the protein is involved in the clotting of the blood is affected. So blood clotting factors ಅಲ್ಲಿ ಇರಬೇಕಾಗಿರೋದ್ರಿಂದ protein cascade affect ಆಗಿರುತ್ತೆ, the affectness in the blood clotting cascade of proteins. So that was identified by the John Otto in 1803. This disease is also called as bleeder's disease. So this bleeder's disease is also resembles the X-linked inheritance, especially the X-linked or sex-linked inheritance. So here also the same condition as we seen in the color blindness, because here the female should have both the recessive alleles on X chromosomes, then only it get affected. In heterozygous condition, the female will act as a carrier, but in male the heterozygous condition is enough to express in the progeny, that leads to the hemophilic effect. So but whereas in this we can find the lethality, because at the embryonic stage the affected individual, especially the X hemophilic recessive gene present on both the X chromosomes, means that gives rise to the hemophilia, and that will be an lethalic condition that dies at the early stage or an embryonic stages. So this hemophilia is having of the three types. One is hemophilia A, hemophilia B, and hemophilia C. So let us deal. So hemophilia A means here the factor 8 will be affected, that is anti-hemophilic globulin, that is also called as AHG. This is the one which causes the lethality, as we seen in the above. So that will causes the lethality. Lethal effect means that is an harmful effect which causes the death. So hemophilia B is also called as Christmas disease. So that there will be an absence or affectness of the factor 9, that is the plasma thromboplastin component will be affected. And then hemophilia C is an autosomal disorder. See, it is an allosomal. We have seen hemophilia A and hemophilia B, especially this sex-linked anta matadidvi, but this one hemophilia C is an autosomal disorder where we can see the absence or affectness of the factor 11, where plasma thromboplastin antecedent is get affected. So plasma thromboplastin antecedent will be get affected. So this is about the hemophilia. Sorry, and one more very important thing is, if an person affected with the hemophilia, means having the hemophilia, if the small incision or a cut has taken place in their body, means the blood will be not clotting because of the absence of the factors, especially the clotting factors by the cascade of protein. This is the inheritance pattern and the disease in the hemophilia cases. Okay, so coming to another one important is the sickle cell anemia. So sickle cell anemia, sickle ಅಂದ್ರೆ half or crescent shaped ಅಂತ ಕರಿತೀವಲ್ಲ ಈ ತರ. So sickle cell anemia. Anemia is weakness, right? So sickle cell anemia is one of the autosomal linked recessive type of disorder. That is also an example for the pleiotropy, where we can see the two genes which are controlling the HPA and HPS. So both the partners are here heterozygous, they are nothing but the carriers. So it is controlled by a single gene having the pair of alleles called HBA and HBS. Here HBA is normal and HBS is unaffected. So if HBS is present, it will be an affected individual, that is, and if it is having the HBA and HBS in an heterozygous, it acts as a carrier, that is an autosomal. So that's why the male or a female which is having the HPA and HPS as an alleles, then it is an carrier parent. So the disease is caused by the defect in the amino acids, especially glutamic acid is replaced by the valine. How? Means at the 6th position of the beta globin chain of the hemoglobin, the valine will be present in the place of glutamic acid. So glutamic acid is replaced by the valine. This means, as we discussed in the last video, it is of the substitution type of the chromosomal disorder. So at the 6th codon beta of the beta globin, we can see the GAG has been replaced by the GUG. So see,
The normal hemoglobin is having the GAG, complementary we can see CTC as the codons. When the mRNA is transcribed this message, it produces the glutamic acid. So glutamic acid has been produced at the 6th position, but when this normal gene is get affected by the mutation or a substitution of the gene at the 6th position, the GTG has been converted into CAC and then GUG has been taken place in the mRNA. So this codes for valine. At the 6th position we have the glutamine at the normal gene, but whereas in the sickle cell anemia we are having the valine. Okay, so due to this replacement of the glutamic acid by the valine, we are getting the mutation in the hemoglobin that undergoes the polymerization of the hemoglobin, especially under the low oxygen tension. So that causes the change in RBC from biconcave shape to sickle cell shape. So that's why the active biconcave functional RBCs goes on decreasing by losing their shapes and they get died. So that less number of the sickle cells will be leads to the anemic condition. Hence the RBC which get the sickle cell shape by the glutamic acid replacement by the valine is due to the mutation, especially substitution at the 6th codon, is called the sickle cell anemia. So sickle cell anemia ಅಂದರೆ ಆಟೋಸೋಮಲ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್ ಆಗಿರುತ್ತೆ. ಇದು ಪ್ಲಿಯೋಟ್ರೋಪಿಕ್ ಎಕ್ಸಾಂಪಲ್. ಇಲ್ಲಿ ಪೇರೆಂಟ್ ಕ್ಯಾರಿಯರ್ ಆಗಿರುತ್ತೆ ಹೆಟ್ರೋಜೈಗಸ್ HbA ಮತ್ತು HbS ಇದ್ದರೆ, ಆದರೆ ಯಾವುದಾದ್ರು ಒಂದು ಪ್ರೋಜನಿ ಅಫೆಕ್ಟೆಡ್ ಆಗಿರಬೇಕು ಅಂದರೆ ಅದು ಎರಡೂ ಕೂಡ ರಿಸೆಸಿವ್ ಆಗಿರಬೇಕು, HbS ಆಗಿ. ಇಲ್ಲಿ ಗ್ಲುಟಮಿಕ್ ಆಸಿಡನ್ನು ವ್ಯಾಲಿನ್ನು ರಿಪ್ಲೇಸ್ ಆಗಿರುತ್ತೆ. 6th ಪೊಸಿಷನ್ ಇರತಕ್ಕಂಥ ಗ್ಲುಟಮಿಕ್ ಆಸಿಡ್ ಮ್ಯುಟೇಷನ್ ಆದಾಗ ಸಿಕಲ್ ಸೆಲ್ ಜೀನ್ ಆಗಿ ಕನ್ವರ್ಟ್ ಆಗುತ್ತೆ HbS. ಸೊ ಅದು ವ್ಯಾಲಿನ್ ಆಗಿ ಕನ್ವರ್ಟ್ ಆಗುತ್ತೆ. GAG ಬದಲು ಇಲ್ಲಿ GUG ಬರುತ್ತೆ. ಇದ್ರ ಮೂಲಕ RBC ಇಲ್ಲಿ ಲೋ ಆಕ್ಸಿಜನ್ ಟೆನ್ಷನ್ನಲ್ಲಿ ಅದರ ಶೇಪನ್ನು ಚೇಂಜ್ ಮಾಡೋದ್ರ ಮೂಲಕ ಬೈಕಾನ್ಕೇವ್ ಇರೋದು ಎಲಾಂಗೇಟೆಡ್ ಆಗುತ್ತೆ, ಅದು ಸಿಕ್ಕಲ್ ಶೇಪನ್ನು ಕೊಡುತ್ತೆ. ಹಾಗಾಗಿ RBC ನಂಬರ್ ಈ ಥರ ಕಡಿಮೆ ಆಗ್ತಾ ಹೋದಾಗ, ಸೆಲ್ ಡಿಜೆನರೇಟ್ ಆಗ್ತಾ ಹೋದಾಗೆ, ಇಲ್ಲಿ ಸಿಕ್ಕಲ್ ಸೆಲ್ ಆಗ್ತಾ ಹೋದಾಗೆ ಇದೇನಾಗುತ್ತೆ ಹೋಗುತ್ತೆ ಅನಿಮಿಕ್ ಕಂಡೀಷನನ್ನು ಕೊಡುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಸಿಕ್ಕಲ್ ಸೆಲ್ ಅನಿಮಿಯಾ. ಸೊ ಇದಾದ ಮೇಲೆ ನಾವು ಮಾತಾಡತಕ್ಕಂಥದ್ದು ಅನದರ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಸೊ ಇಷ್ಟು ತನಕ ನಾವು ಮೆಂಡೆಲಿಯನ್ ಡಿಸಾರ್ಡರ್ಸ್ ಬಗ್ಗೆ ಮಾತಾಡಿದ್ವಿ. ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ದ ಕ್ರೋಮೋಸೋಮಲ್ disorders. Before going to chromosomal disorders, so let us deal some other two examples of these Mendelian disorders, like the phenylketonuria. It can be also noted as PKU as a capital. So it is one of the inborn error of the metabolism, is also called as an autosomal recessive disorder. So where the person which is suffering from the phenylketonuria lacks an enzyme that converts the phenylalanine into phenylalanine into tyrosine. So the enzyme which is helpful in the conversion of the phenylalanine to tyrosine is phenylalanine hydroxylase. But when this enzyme is failed or lacked in the body, means that leads to the accumulation of phenylpyruvic acid in the blood. So that leads to the affecting in the brain, that leads to the intellectual affectedness by retarding the mental capacity. So mental retardedness will be the one of the main important symptom we can see in the phenylketonuria. So phenylketonuria ಅಂದರೆ ಇದು ಬೈ ಬರ್ತ್ ಬರ್ತಕ್ಕಂಥದ್ದು ಅಥವಾ ಬೈ ಬರ್ತ್ ಬರ್ತಕ್ಕಂಥ ಆಟೋಸೋಮಲ್ ರಿಸೆಸಿವ್ ಫ್ಯಾಕ್ಟರು. ಇಲ್ಲೇನಾಗಿರುತ್ತೆ ಅಂದರೆ ಫಿನೈಲ್ ಅಲನೈನನ್ನು ಟೈರೋಸಿನ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಎನ್ಸೈಮ್ ಇರಲ್ಲ. ಸೊ ಈ ಎನ್ಸೈಮ್ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಂದರೆ ಹೈಡ್ರಾಕ್ಸಿಲೇಸ್ ಅಂದರೆ ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ ಏನಾಗುತ್ತೆ ಪ್ರೊಡ್ಯೂಸ್ ಆಗಲ್ಲ. ಸೊ ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೇಸು ಫಿನೈಲ್ ಅಲನೈನನ್ನು ಟೈರೋಸಿನ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಬೇಕು. ಆದರೆ ಯಾವಾಗ ಈ ಎನ್ಸೈಮ್ ಇರೋಲ್ಲ, ಅದು ಫಿನೈಲ್ ಅಲನೈನು ಬಾಡಿಯ ಬ್ಲಡ್ ಅಂದರೆ ಬಾಡಿ ಫ್ಲೂಯಿಡ್ಸಲ್ಲಿ ಬ್ಲಡ್ಡಲ್ಲಿ ಫಿನೈಲ್ ಪೈರುವಿಕ್ ಆಸಿಡ್ ಆಗಿ ಡೆಪಾಸಿಟ್ ಆಗುತ್ತೆ. ಇದು ಡೈರೆಕ್ಟಾಗಿ ಬ್ರೈನಿಗೆ ಅಫೆಕ್ಟ್ ಮಾಡೋದ್ರಿಂದ ಮೆಂಟಲ್ ರಿಟಾರ್ಡ್ನೆಸ್ ಆಗುವಂಥ ಚಾನ್ಸಸ್ಸು ಈ ಕೇಸಲ್ಲಿ ಜಾಸ್ತಿ ಇರುತ್ತೆ. ಸೊ ಇದು ಫಿನೈಲ್ಕೆಟೋನುರಿಯಾ. ಇದೇ ರೀತಿ ಇನ್ನೊಂದು ದಟ್ ಈಸ್ ಅ ಥಾಲಸೆಮಿಯಾ ಅಂತ ಮಾತಾಡ್ತೀವಿ. ಸೊ ಇಟ್ ಈಸ್ ಆಲ್ಸೋ ಅನ್ ಆಟೋಸೋಮಲ್ ಲಿಂಕ್ಡ್ ರಿಸೆಸಿವ್ ಫ್ಯಾಕ್ಟರ್. ಸೊ ಇಲ್ಲಿ ಬೋತ್ ದ ಪೇರೆಂಟ್ಸ್ ಆರ್ ಕ್ಯಾರಿಯರ್ಸ್ ಅಂದರೆ ಹೆಟ್ರೋಜೈಗಸ್, ನಾವೇನು HbA ಆ್ಯಂಡ್ HbS ಅಂತ ಮಾತಾಡಿದ್ವಿ ಲಾಸ್ಟ್, ಅದೇ ರೀತಿಯೇ. ಬಟ್ ಇಲ್ಲಿ ಆಗುವಂಥದ್ದು ಮುಟೇಷನಿಂದ ಅಥವಾ ಡಿಲೀಷನ್ ಆಫ್ ಪರ್ಟಿಕ್ಯುಲರ್ ಕಂಟೆಂಟಿಂದ ಆಗುವಂಥದ್ದು. ಸೊ
The thalassemia is one of the autosomal linked recessive trait. So both the carrier parents are heterozygous, nothing but they are get defected by the mutation or the deletion that results in reduced rate of synthesis of one globin chain, that may be alpha or maybe the beta, but that leads to the abnormal hemoglobin, that leads to anemic condition because hemoglobin ಸರಿಯಾಗಿ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ಆರ್ ಬಿ ಸಿ ಆಕ್ಸಿಜನ್ ಸರಿಯಾಗಿ ಕ್ಯಾರಿ ಮಾಡೋಕ್ಕಾಗಲ್ಲ. That leads to the fatigueness and then ultimately the anemic condition. So in this we are having the two types. One is alpha thalassemia, another one is beta thalassemia. So alpha thalassemia is here the alpha chain is get affected. In the beta thalassemia the beta chain of the hemoglobin get affected. But here they are controlled by the different genes, especially they are very the closely related genes HBA1 and HBA2 and the 16th chromosome of each parent, they are get affected due to the mutation and deletion. That is in the case of thalassemia. Whereas in the beta thalassemia, the gene especially HBB and the chromosome 11 is get affected and it leads to the deficiency in the formation of hemoglobin, and hence the hemoglobin content decreases and that leads to the decrease in the content of RBC and ultimately it leads to the quantitative disorder of the thalassemia. ಸೊ ಈ ರೀತಿಯಾದಾಗ ಏನಾಗುತ್ತೆ, ಆರ್ ಬಿ ಸಿ ಸರಿಯಾಗಿ ಪ್ರೊಡ್ಯೂಸ್ ಆಗಲ್ಲ ಆ್ಯಂಡ್ ಎಸ್ಪೆಷಲಿ ಹಿಮೋಗ್ಲೋಬಿನ್ ಸರಿಯಾಗಿ ಫಾರ್ಮೇಷನ್ ಆಗಲ್ಲ. ಇಲ್ಲಿ ಇದೇನಾಗುತ್ತೆ ಅಂದರೆ ಆರ್ ಬಿ ಸಿಯನ್ನು ಪ್ರೊಡ್ಯೂಸ್ ಮಾಡದೇ ಇರೋದ್ರಿಂದ ಆಕ್ಸಿಜನ್ನ ಕ್ಯಾರಿ ಮಾಡೋಕ್ಕಾಗಲ್ಲ, ಅಲ್ಟಿಮೇಟ್ಲಿ ಅದು ಅನಿಮಿಕ್ ಕಂಡೀಷನ್ಗೆ ಲೀಡ್ ಮಾಡುತ್ತೆ. ಸೊ ತಲಾಸೆಮಿಗೂ ಮತ್ತು ಸಿಕಲ್ ಸೆಲ್ ಎನಿಮಿಗೂ ಇದೇ ಡಿಫ್ರೆನ್ಸು. ಸೊ ದೆನ್ ಅದನ್ನು ಬಿಟ್ಟರೆ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ನ ಕೋಟ್ ಮಾಡೋದಾದರೆ ವಿ ಕ್ಯಾನ್ ಕೋಟ್ ದ ಸಿಸ್ಟಿಕ್ ಫೈಬ್ರೋಸಿಸ್ ಈಸ್ ಒನ್ ಆಫ್ ದ ರಿಸೆಸಿವ್ ಆಟೋಸೋಮಲ್ ಆ್ಯಂಡ್ ದೆನ್ ಗೋಚರ್ಸ್ ಡಿಸೀಸ್ ಇಟ್ ಈಸ್ ಆಲ್ಸೋ ಡಾಮಿನೆಂಟ್ ಆ್ಯಂಡ್ ದೆನ್ ಹಂಟಿಂಗ್ಟನ್ಸ್ ಡಿಸೀಸ್. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಮೆಂಡೆಲಿಯನ್ ಡಿಸಾರ್ಡರ್ಸ್ನ ನಾವು ನೋಡ್ಬೋದು. ಸೊ ಇದಾದಮೇಲೆ ಬರ್ತಕ್ಕಂಥದ್ದು ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಸೊ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಮೀನ್ಸ್ ದಟ್ ಈಸ್ ದ ಆಬ್ಸೆನ್ಸ್ ಆರ್ ಎಕ್ಸಸ್ ಅಬ್ನಾರ್ಮಲ್ ಅರೇಂಜ್ಮೆಂಟ್ ಆಫ್ ಒನ್ ಆರ್ ಮೋರ್ ಜೀನ್. ಸೊ ಒಂದು ಇಲ್ಲಿ ಕ್ರೋಮೋಸೋಮಲ್ ಅರೇಂಜ್ಮೆಂಟ್ ಚೇಂಜ್ ಆಗಿರ್ಬೋದು, ಅಥವಾ ಎಕ್ಸಸ್ ಆಗಿ ಕ್ರೋಮೋಸೋಮ್ ಪ್ರೆಸೆಂಟ್ ಇರ್ಬೋದು, ಅಥವಾ ಆಬ್ಸೆನ್ಸ್ ಆಫ್ ಕ್ರೋಮೋಸೋಮ್ಸ್ ಇರ್ಬೋದು. ದಟ್ ಮೀನ್ಸ್ ದ ಆಬ್ಸೆನ್ಸ್ ಆಫ್ one or more chromosome or excess presence of one or more chromosome or abnormal arrangement of one or more chromosome leads to the chromosomal disorders. So how means that may be due to the euploidy or maybe aneuploidy or maybe monoploidy or maybe polyploidy. So what is aneuploidy? Aneuploidy is the failure of segregation of the chromatids and the chromosomal arms anta artha. The failure of segregation of chromatids during the cell division leads to very important loss or gain of chromosomes. So failure of segregation of chromatids during the cell division leads to the loss or gain of chromosomes is called aneuploidy. Then polyploidy andre that is a failure of cytokinesis, means the cell division after the karyokinesis ಆಗ್ತಕ್ಕಂಥ process. This is a cytokinesis that is failed, means the failure of cytokinesis after the telophase, the last phase of the karyokinesis, results in the increase in whole set of the chromosomes in an organism. ಸೊ ಒಂದು ಆರ್ಗನಿಸಮಲ್ಲಿ ಹೋಲ್ ಸೆಟ್ ಆಫ್ ಕ್ರೋಮೋಸೋಮು ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂದರೆ ಟೀಲೋಫೇಸ್ ಆದಮೇಲೆ, ಅಂದರೆ ಕ್ಯಾರಿಯೋಕೈನೆಸಿಸ್ನ ಲಾಸ್ಟ್ ಫೇಸ್ ಆದಮೇಲೆ ಸೈಟೋಕೈನೆಸಿಸ್ ಆಗಲ್ಲ. failure of cytokinesis after the telophase results in the increase of whole set of chromosomes in an organism is called polyploidy. But if the loss of entire set is called monoploidy. The loss of entire set is called monoploidy, and then the entire set is get duplicated, means it is called euploidy. So likewise we can see the chromosomal disorder by aneuploidy, polyploidy, monoploidy and euploidy. So let us deal some of the chromosomal disorders like the Down syndrome, Klinefelter syndrome and Turner syndromes. So coming to Down syndrome. The Down syndrome is a disease which disorder due to the trisomy, that is trisomy 21 ಅಂತ ಕರಿತಾ ಇದ್ದೀವಿ. ಯಾಕೆ ಅಂದರೆ the 21 chromosome is additionally placed, means additional copy of chromosome number 21 is present in the body. Then that is identified by the Langdon Down in 1866. Hence this disorder is called Down syndrome. Here the person with the syndrome is having the symptomatic characters like the short
ಸ್ಟ್ಯಾಚ್ಯೂರ್ ಮೀನ್ಸ್ ಕುಳ್ಳಕ್ಕಿರ್ತಕ್ಕಂಥ ಬಾಡಿ, ಆ್ಯಂಡ್ ದೆನ್ ಸ್ಮಾಲ್ ರೌಂಡ್ ಹೆಡ್, ಆ್ಯಂಡ್ ದೆನ್ ಫರ್ರೌಡ್ ಟಂಗ್ ಸೀಳಿರ್ತಕ್ಕಂಥ ನಾಲ್ಗೆ, ಆ್ಯಂಡ್ ದೆನ್ ಪಾರ್ಷಿಯಲಿ ಓಪನ್ ಮೌತ್ ಅರ್ಧ ಓಪನ್ ಆಗಿರ್ತಕ್ಕಂಥ ಮೌತ್, ಯಾವಾಗಲೂ ಕೂಡ ಬಾಯಿ ಓಪನ್ ಆಗಿರುತ್ತೆ. ಸೊ ಪಾಮ್ ಈಸ್ ಬ್ರಾಡ್ ವಿತ್ ಪಾಮ್ ಕ್ರೇಸ್, ಸೊ ಕೈ ತುಂಬ ಅಗಲ ಇರುತ್ತೆ ಮಧ್ಯದಲ್ಲಿ. ಆ್ಯಂಡ್ ದೆನ್ ಫಿಸಿಕಲ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಸೈಕೋಮೋಟರ್ಸ್ ಅಂದರೆ ಮೆಂಟಲ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಆ್ಯಂಡ್ ದೆನ್ ಫೀಲಿಂಗ್ಸ್, ಸೈಕೋಮೋಟರ್ ಅಂದರೆ ಫೀಲಿಂಗ್ಸ್ ಆ್ಯಂಡ್ ಮೂಮೆಂಟ್ಸ್ ಏನಿರುತ್ತೆ ಇವು ಕೂಡ ಅಫೆಕ್ಟೆಡ್ ಆಗಿರುತ್ತೆ. ಸೊ ಫಿಸಿಕಲಿ ಗ್ರೋತ್ ಸರಿಯಾಗಿರಲ್ಲ, ಸೈಕೋಮೋಟರ್ಸ್ ಅಂದರೆ ಎಮೋಷ್ನಲ್ ಕ್ವಶನ್ಸ್ ಕೂಡ ಸರಿಯಾಗಿರಲ್ಲ, ಮೆಂಟಲಿ ರಿಟೈರ್ಡ್ನೆಸ್ ಅಂದರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕೂಡ ಸರಿಯಾಗಿ, ಇಂಟೆಲೆಕ್ಚುಯಲ್ ಕಂಟೆಂಟ್ ಕೂಡ ಬಾಡಿಲಿ ಕಡಿಮೆ ಇರುತ್ತೆ ಬ್ರೈನಲ್ಲಿ. ಸೊ ದ ಡೌನ್ ಸಿಂಡ್ರೋಮ್ ಈಸ್ ಕಾಲ್ಡ್ ಆಸ್ ಅ ಟ್ರೈಸೋಮಿ 21 ಬಿಕಾಸ್ ಈ ಅಡಿಷ್ನಲ್ ಕಾಪಿ ಆಫ್ 21 ಕ್ರೋಮೋಸೋಮ್, ನಮ್ಮ ಕ್ರೋಮೋಸೋಮ್ 21 ಏನಿದೆ ಅದು ಅಡಿಷ್ನಲ್ ಕಾಪಿಯಾಗಿ ಡೆಪಾಸಿಟ್ ಆಗಿರುತ್ತೆ. ಇದನ್ನು ಐಡೆಂಟಿಫೈ ಮಾಡಿದವನು ಡೌನ್ ಇನ್ 1866. ಈ ಒಂದು ಬಾಡಿದೆ ನಾವು ಕುಳ್ಳುಕ್ಕಿರೋರನ್ನ ನೋಡ್ತೀವಿ, ಅವರ ತಲೆ ತುಂಬ ರೌಂಡ್ ಇರುತ್ತೆ, ನಾಲ್ಗೆ ಸೀಳಿರುವಂಥದ್ದು, ಹಾಗೆ ಬಾಯಿ ಯಾವಾಗಲೂ ಓಪನ್ ಇರುತ್ತೆ, ಮತ್ತು ಕೈ ತುಂಬ ಅಗಲ ಮತ್ತು ದಪ್ಪ ಬೆರಳಿರ್ತಕ್ಕಂಥದ್ದು ಇರುತ್ತೆ. ಅವರ ಎಮೋಷನ್ಸ್ ಅಥವಾ ಫೀಲಿಂಗ್ಸ್ ಭಾವನಾತ್ಮಕವಾಗಿ ಮತ್ತು ಭೌತಿಕವಾಗಿ ಮತ್ತು ಬೌದ್ಧಿಕವಾಗಿ ಇವೆಲ್ಲ ಕ್ಷೀಣತೆಯನ್ನು ನಾವು ನೋಡ್ತೀವಿ. ಸೊ ಇದು ಡೌನ್ ಸಿಂಡ್ರೋಮಿನ ಕ್ಯಾರೆಕ್ಟರ್ಸ್. ಸೊ ಕಮಿಂಗ್ ಟು ಅನದರ್ 2 ಟೈಪ್ ಆಫ್ ದ ಡಿಸಾರ್ಡರ್ಸ್ ಕಾಲ್ಡ್ ದ ಕ್ಲಾನ್ಫೆಲ್ಟರ್ ಸಿಂಡ್ರೋಮ್. ಸೊ ಕ್ಲಾನ್ಫೆಲ್ಟರ್ syndrome is caused by the presence of additional copy of X chromosome. So presence of additional copy of X chromosome. ಸೊ X chromosome ಅಡಿಷ್ನಲ್ ಕಾಪಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ಸೊ ಇಟ್ ಲೀಡ್ಸ್ ಟು ದ 47. ಅಂದರೆ ಇಲ್ಲಿರಬೇಕಾಗಿದ್ದು XY ಇರಬೇಕಿತ್ತು, 46 ಕ್ರೋಮೋಸೋಮ್ ಆಗ್ತಿತ್ತು, ಆದರೆ X ಇರೋದ್ರಿಂದ ಇಟ್ ಲೀಡ್ಸ್ ಟು 47 chromosomes. So presence of additional X chromosome that leads to the results in 47 number of chromosomes, that is called as a Klinefelter syndrome. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಸಿಂಪ್ಟಮ್ಸ್ ಏನು, ಯಾವ ರೀತಿ ಇರ್ತದೆ, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕ್ಲೈನ್ಫಿಲ್ಟರ್ ಸಿಂಡ್ರೋಮ್ ಅಫೆಕ್ಟೆಡ್ ಪರ್ಸನ್ ಅಂದರೆ ದ ಮಸ್ಕ್ಯುಲೈನ್ ಡೆವಲಪ್ಮೆಂಟನ್ನು ನೋಡ್ತೀವಿ, ಬಟ್ ಹಿಯರ್ ವಿ ಕ್ಯಾನ್ ಸಿ ಅಲಾಂಗ್ ವಿತ್ ದಟ್ ಫೆಮಿನೈನ್ ಡೆವಲಪ್ಮೆಂಟ್. ದ ಡೆವಲಪ್ಮೆಂಟ್ ಆಫ್ ದ ಬ್ರೆಸ್ಟ್ ಇಸ್ ಆಲ್ಸೋ ಟೇಕ್ಸ್ ಪ್ಲೇಸ್. ಹಾಗಾಗಿ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಫೆಮಿನೈನ್ ಕ್ಯಾರೆಕ್ಟರ್. ಹಾಗಾಗಿ ಫೆಮಿನೈನ್ ಕ್ಯಾರೆಕ್ಟರ್ಸ್ ಆಲ್ಸೋ ಗೆಟ್ ಡೆವಲಪ್ಡ್. ಇನ್ ದ ಮೇಲ್, ಇಫ್ ದ ಬ್ರೆಸ್ಟ್ ಇಸ್ ಗೆಟ್ ಡೆವಲಪ್ಡ್, ದಟ್ ಕಂಡೀಷನ್ ಇಸ್ ಕಾಲ್ಡ್ gynecomastia. So gynecomastia is the glandular activation in the male to develop the breast. It is called the gynecomastia. So in the male, if the breast is getting developed due to the glandular activity, that is called gynecomastia. In the Klinefelter syndrome, we can say the gynecomastia and development of the feminine character along with the masculine characters. Then coming to the another one type of disorder called the Turner's syndrome. Here the absence of one X chromosome. So one X chromosome absence irodrinda total in the female 46 means 44 autosomes plus X ಇರಬೇಕಾಗುತ್ತೆ. But here 44 autosomes along with one X chromosome ಇರುತ್ತೆ. One will be absent, hence XO ಅಂತ ನೋಡ್ತೀವಿ. So this will be known as 45 with XO condition. So this patient such females are sterile. As we seen in the Klinefelter that males are sterile, here also the Turner syndrome, the such females are sterile because the ovaries are rudimentary. The ovaries are not functional. They are rudimentary in condition. They lack the secondary sexual characters. So ಈ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಅಬ್ಸೆಂಟ್ ಇರುತ್ತೆ, ಓವರಿಸು ರೂಡಿಮೆಂಟ್ರಿ ಆಗಿರ್ತವೆ. ಹಾಗಾಗಿ ಇಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಲಾಸ್ ಆಗಿರೋದ್ರಿಂದ ಟೋಟಲ್ 44 ಆಟೋಸೋಮ್ಸು ಒಂದು ಎಕ್ಸ್ ಕ್ರೋಮೋಸೋಮ್ ಇರೋದ್ರಿಂದ 45 ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ದ ಟರ್ನರ್ ಸಿಂಡ್ರೋಮ್ ಆ್ಯಂಡ್ ದೆನ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಆ್ಯಂಡ್ ಡೌನ್ ಸಿಂಡ್ರೋಮ್ ಆಸ್ ದ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಥ್ಯಾಂಕ್ ಯು.